ತಿಳಿಯ ಹೇಳುವೆ ಕೃಷ್ಣ ಕಥೆಯನು ಇಳೆಯ ಜಾಣರು ಮೆಚ್ಚುವಂತಿರೇ. ನೆಲೆಗೆ ಪಂಚಮ ಶ್ರುತಿಯನು ರೆವೆನು ಕೃಷ್ಣ ಮೆಚ್ಚಲಿಕೆ. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯಾಗ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೇ, ಕುಮಾರವ್ಯಾಸ ಭಾರತದಲ್ಲಿ ಆದಿಪರ್ವದ 2ನೇ ಸಂಧಿಯ ಸೂಚನಾರ್ಥವನ್ನು ತಮ್ಮಲ್ಲಿ ನಾನು ನಿವೇದನೆ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ರಾಯ ಜನಮೇ ಜಯಗೆ ವೈಶಂಪಾಯನನು ಹೇಳಿದನು. ರಾಯ ಜನಮೇ ಜಯಗೆ ವೈಶಂಪಾಯನನು ಹೇಳಿದನು. ಮುನಿದ್ವೈಪಾಯನು ಅಭಿವರ್ಣಿಸಿದ ಭಾರತವರ ಕಥಾಮೃತವ. ಮುನಿದ್ವೈಪಾಯನನು ಅಭಿವರ್ಣಿಸಿದ ಭಾರತ ಕಥಾಮೃತವ. ಅರ್ಜುನನ ಮಗ ಅಭಿಮನ್ಯು, ಅಭಿಮನ್ಯುವಿನ ಮಗ ಪರೀಕ್ಷಿತ ರಾಜ, ಪರೀಕ್ಷಿತ ರಾಜನ ಮಗ ಜನಮೇಜಯ ರಾಯ ತನ್ನ ತಂದೆಯ ಸಾವಿಗೆ ಕಾರಣನಾಗಿರ್ತಕ್ಕಂಥ ಸರ್ಪದ ವಂಶವನ್ನೇ ನಾಶ ಮಾಡಬೇಕು ಅಂತ ಹೇಳಿಬಿಟ್ಟು ಜನಮೇಜಯ ರಾಯ ಈ ಕಲಿಯುಗದಲ್ಲಿ ಸರ್ಪಯಾಗವನ್ನು ಮಾಡ್ತಾನೆ. ಕೋಟ್ಯಾಂತರ ಸರ್ಪಗಳು ಆ ಒಂದು ಹೋಮಕುಂಡದಲ್ಲಿ ಬಿದ್ದು ಸಾಯ್ತವೆ, ಯಜ್ಞಕುಂಡದಲ್ಲಿ. ಇದರಿಂದ ಅವನಿಗೆ ಮಹಾಪಾಪ ಸುತ್ತಕೊಳ್ಳುತ್ತೆ. ಈ ಮಹಾಪಾಪವನ್ನು ಒಂದು ಫಲವಾಗಿ ಅವನಿಗೆ ಕುಷ್ಠರೋಗ ಬರುತ್ತೆ. ಈ ಕುಷ್ಠರೋಗವನ್ನು ಕಳ್ಕೊಳ್ಳೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ದ್ವೈಪಾಯನರು ಅಂದರೆ ವೇದವ್ಯಾಸ ಮಹರ್ಷಿಗಳು ಬರ್ತಾರೆ. ಅಪ್ಪ ಜನಮೇಜಯ ರಾಯ, ನೀನೇನು ಯೋಚನೆ ಮಾಡಬೇಡ, ನಿಮ್ಮ ತಾತ ಮುತ್ತಾತಂದಿರ ಕಥೆಯನ್ನು ಕೇಳಯ್ಯ. ಪಾಂಡವರು ಮತ್ತು ಕೌರವರ ಒಂದು ಅದ್ಭುತವಾಗಿರತಕ್ಕಂಥ ಮಹಾಭಾರತದ ಕಥೆಯನ್ನು ಕೇಳು ಅಂತ ಹೇಳಿಬಿಟ್ಟು ತನ್ನ ಶಿಷ್ಯರಾಗಿರ್ತಕ್ಕಂಥ ವೈಶಂಪಾಯ ಮುನೀಂದ್ರರನ್ನ ಜನಮೇಜಯ ರಾಯನಿಗೆ ಕಥೆಯನ್ನು ಹೇಳಲಿಕ್ಕೆ ನೇಮಿಸಿ ಹೋಗ್ತಾರೆ ಅಂತಕ್ಕಂಥದ್ದು ಈ ಒಂದು ವರಕಥಾಮೃತದ ಆದಿಪರ್ವದ 2ನೇ ಸಂಧಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸೂಚನಾರ್ಥ ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.